ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತು ಪದ್ಯ ಪಾಠದಲ್ಲಿ ಹಳೆಗನ್ನಡವಾದಂಥ ಕೌರವೇಂದ್ರನ ಕೊಂದೆ ನೀನು ತಿಳಿದುಕೊಳ್ತಾ ಇದ್ದೀನಿ. ಈಗಾಗಲೇ 2 ಪಾಠ ಮುಗಿದವೆ. ಒಂದು ಯುದ್ಧ, ಇನ್ನೊಂದು ಶಬರಿ. ಯುದ್ಧ ಪಾಠದ ಆಲ್ರೆಡಿ ನಿಮಗೆ ನೋಟ್ಸ್ ಅಪ್ಲೋಡ್ ಮಾಡ್ಯಾರ, ಇನ್ನು ಶಬರಿ ಕೂಡ ಮಾಡ್ತಾರೆ, ಬರ್ಕೊಳ್ಳಿ. ಅದಕ್ಕಿಂತ ಮುಂಚೆ ಶಬರಿ ಪಾಠದ ರಫ್ ವರ್ಕ್ ಮನೆಯಲ್ಲಿ ನೀವು ಮಾಡಿ, ಕ್ವಶನ್ ಆನ್ಸರ್ ಓನಾಗಿ ಹಿಂದಿರೋದನ್ನೆಲ್ಲ ನೀವು ತೆಗೆದು ಸ್ವಂತ ಬರೀರಿ. ಆಮೇಲೆ ಅವ್ರು ಅಪ್ಲೋಡ್ ಮಾಡ್ತಾರೆ, ನೋಡ್ಕೊಳ್ಳಿ. ಯಾಕಂದರೆ ಬರೆಯೋದ್ರಿಂದ ನಿಮ್ಗೆ ಹೆಚ್ಚಿಂದು ಸಬ್ಜೆಕ್ಟ್ ವಿಷಯ ಮೇಲೆ ಇದ್ರ ಮೇಲೆ ನಿಮ್ಗೆ ಗ್ರಿಪ್ ಸಿಗ್ತದೆ. ನೀವು ಸ್ವಂತ ಬರಲಿಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ಅವರು ನೋಟ್ಸನ್ನು ಅಪ್ಲೋಡ್ ಮಾಡ್ತಾರೆ. ಈಗ 2 ಪಾಠ ಆಗ್ಯಾವ. ಈಗ ಪದ್ಯ ಕಡೆ ಹೋಗೋಣ. ನಾನು ಮೊದಲಿಗೆ ಈಗ ಪದ್ಯ ಪಾಠ 4 ಪ್ರಾರಂಭ ಮಾಡ್ತೀನಿ. ಅಂದರೆ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಹಳೆಗನ್ನಡ ಪದ್ಯವನ್ನು. ಈ ಪದ್ಯವನ್ನು ಬರೆದಂಥ ಕವಿ ಅಂದರೆ ಕುಮಾರವ್ಯಾಸ. ಗದುಗಿನ ನಾರಣಪ್ಪ ಇವರಿಗಿರೋ ಹೆಸರು. ಗದುಗಿನ ನಾರಣಪ್ಪ. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ. ಈ ಕವಿಯ ಮುಖ್ಯ ಕುಮಾರವ್ಯಾಸ ಕವಿಯ ಮೂಲ ಹೆಸರೇನೆಂದರೆ ಗದುಗಿನ ನಾರಣಪ್ಪ. ಹಾಗಾಗಿ ವ್ಯಾಸ ಮಹರ್ಷಿಯಂತೆ ಮಹಾಭಾರತವನ್ನು ಅಷ್ಟು ಶ್ರೇಷ್ಠವಾಗಿ ಬರೆದಿದ್ದಕ್ಕಾಗಿ ಕುಮಾರವ್ಯಾಸ ಎಂಬ ಹೆಸರು ಅಂತಂದ್ರೆ ಪ್ರತೀತಿ ಇದೆ. ಆದರೆ ಇವರ ಮೂಲ ಹೆಸರು ಏನಂದ್ರೆ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ. ಗದಗ ಪ್ರಾಂತದ ಕೋಳಿವಾಡ ಸ್ಥಳದಲ್ಲಿ ಗದಗ ಪ್ರಾಂತದ ಕೋಳಿವಾಡ. ಕಾಲ ಕ್ರಿಸ್ತಶಕ 1430. ಕುಮಾರವ್ಯಾಸನೆಂದೇ ಪ್ರಸಿದ್ಧನಾಗಿರುವಂತಹ ಕವಿಯ ಮೂಲ ಹೆಸರು ಗದುಗಿನ ನಾರಣಪ್ಪ. ಇವರಿಗೆ ಕುಮಾರವ್ಯಾಸನೆಂಬ ಹೆಸರು ಬಂತು. ಕುಮಾರವ್ಯಾಸನೆಂದು ಪ್ರಸಿದ್ಧಿ ಪಡೆದಿರುವ ಈತ ಕ್ರಿಸ್ತಶಕ 1430ರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದ್ದಾನೆ. ಆದಿಕವಿ ಪಂಪ ನಂತರ ವ್ಯಾಸರ ಮಹಾಭಾರತದ ಕನ್ನಡದ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಈತ ಕವಿ ನೋಡಿ, ಕುಮಾರವ್ಯಾಸ ಮೂಲ ಹೆಸರು ಗದುಗಿನ ನಾರಣಪ್ಪ. ಕಾಲ ಕ್ರಿಸ್ತಶಕ 1430. ಸ್ಥಳ ಗದುಗಿನ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದ್ದಾನೆ. ಇದು ಇವನ ಪರಿಚಯ. ಆದಿಕವಿ, ಕನ್ನಡದ ಮೊದಲ ಕವಿ ಆದಿಕವಿ ಅಂತ ಕರೆಸಿಕೊಳ್ಳುವಂತಹ ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯನ್ನು ರಚಿಸಿದ್ದು ವ್ಯಾಸರು ಬರೆದಿರುವಂತಹ ಮಹಾಭಾರತವನ್ನು ಮೂಲ ಆಧಾರವನ್ನು ಇಟ್ಕೊಂಡು ವಿಕ್ರಮಾರ್ಜುನ ವಿಜಯವನ್ನುವಂತ ಕೃತಿಯನ್ನು ರಚಿಸಿದ್ದಾನೆ. ಆ ಕೃತಿಯ ಆತನಿಗೆ ಆಶ್ರಯ ಕೊಟ್ಟಂತ ಅರಿಕೇಸರಿಗೆ ವಿಕ್ರಮಾರ್ಜುನನನ್ನ ಸಮೀಕರಿಸಿ ಹೋಲಿಕೆ ಮಾಡಿ ಬರೆದಿದ್ದಾನೆ. ಆದಿಕವಿ ಪಂಪನ ನಂತರ ಕನ್ನಡದಲ್ಲಿ ಸುಮಾರು 10 ಪರ್ವಗಳನ್ನ ಮಹಾಭಾರತ 10 ಪರ್ವಗಳನ್ನ ರಚಿಸಿ ಈ ಕೃತಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕೃತಿ ಪಂಡಿತರಿಗೆ ಮಾತ್ರವಲ್ಲದೆ ಪ್ರಾಮರಿಗೂ ಕೂಡ ಅಂದ್ರೆ ಜಾಣರಿಗೆ, ವಿದ್ವಾಂಸರಿಗೆ, ಪಂಡಿತರಿಗೆ ಕಾಮಧೇನು ಅಂದ್ರೆ ಬೇಡಿದ್ದನ್ನು ಕೊಡುವಂತ. ಈ ಕೃತಿಯಲ್ಲಿ ಇಲ್ಲ ಅನ್ನುವಂಗಿಲ್ಲ. ಕಾಮಧೇನು ಅಂದ್ರೆ ಬೇಡಿದ್ದನ್ನು ಕೊಡುವಂಥದ್ದು. ಕೃತಿಯಲ್ಲಿ ಎಲ್ಲ ರೀತಿ ನವರಸಗಳು ಅಂತ ಕರಿತೀವಿ, ಆ ಎಲ್ಲಾ ರಸಗಳನ್ನಾತ ಇಲ್ಲಿ ಸೇರಿಸಿದ್ದಾನೆ. ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಇಷ್ಟು ಹೆಸರುಗಳಿರುವುದು ಒಂದೇ ಕೃತಿಗೆ. ಕುಮಾರವ್ಯಾಸ ಬರೆದಿರುವಂತ ಕರ್ನಾಟ ಭಾರತ ಕಥಾಮಂಜರಿಗೆ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಅಂತ ಕೂಡ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಈಗ ಐರಾವತ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾನೆ ಎಂದು ತಿಳಿದುಬರುತ್ತದೆ. ಕಾವ್ಯದುದ್ದಕ್ಕೂ ರೂಪಕ ಅಲಂಕಾರ ಬಳಸಿದ್ದಾನೆ. ತನ್ನ ಮಹಾಭಾರತ, ತನ್ನ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದುದ್ದಕ್ಕೂ ರೂಪಕ ಅಲಂಕಾರವನ್ನು ಬಳಸಿದ್ದಕ್ಕಾಗಿ, ನಿರ್ಗಳವಾಗಿ ಪ್ರಯೋಗಿಸಿದ್ದಕ್ಕಾಗಿಯೇ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಈತ ಹೊಂದಿದ್ದಾನೆ. ಗದುಗಿನ ವೀರನಾರಾಯಣನ ಪರಮಭಕ್ತನಾದ ಈತ ಭಾಗವತ, ಕೃಷ್ಣ ಸಂಪ್ರದಾಯ, ಭಾಗವತ ಅಂದ್ರೆ ಕೃಷ್ಣನ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ, ಅತ್ಯಂತ ಸರಳವಾಗಿ, ಸುಂದರವಾಗಿ, ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ಇದು ನಡುಗನ್ನಡ ಕಾವ್ಯ. ಹಳೆಗನ್ನಡ, ಪೂರ್ವ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಹಿಂಗೆ ಮಾಡ್ತೀವಿ. ಪೂರ್ವದ ಹಳೆಗನ್ನಡ, ಮಧ್ಯಕಾಲೀನ ಕನ್ನಡ, ಹೊಸಗನ್ನಡ ಮಾಡ್ಬಿಡ್ತೀರ. ಇದು ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಬರುವಂತಹ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಅಂತ ಹೇಳ್ಬೋದು. ತಿಳಿದ್ರ ಕವಿ ಪರಿಚಯ. ಕುಮಾರವ್ಯಾಸನೆಂದು ಪ್ರಸಿದ್ಧನಾಗಿರುವಂತಹ ಗದುಗಿನ ನಾರಣಪ್ಪ ಕ್ರಿಸ್ತಶಕ 1430ರಲ್ಲಿ ಆದಿಕವಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದ್ದಾನೆ. ಆದಿಕವಿ ಪಂಪನ ನಂತರ ಮಹಾಭಾರತ 10 ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗಲ್ಲದೆ ಪಾಮರು ಕೂಡ ಇದ್ದ ಕಾಮಧೇನು ಅಂದ್ರೆ ಕೃತಿಯಲ್ಲಿ ಬೇಡಿದ್ದನ್ನ ಸಿಗುವಂತ ಸುಂದರವಾದ ಕಾವ್ಯವನ್ನು ರಚಿಸಿದ್ದು. ಈತನ ರಚಿಸಿರುವಂತ ಕೃತಿ ಹೆಸರೇನ್ರಿ ಕರ್ನಾಟ ಭಾರತ ಕಥಾಮಂಜರಿ. ಅದಕ್ಕೆ ಗದುಗಿನ ಭಾರತ, ಆಮೇಲೆ ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಅಂತ ಕೂಡ ಕರೀತಾರೆ.
ಅಷ್ಟೇ ಅಲ್ಲದೆ ಐರಾವತ ಕೃತಿಯನ್ನು ಕೂಡ ರಚಿಸಿದ್ದಾನೆ ಅಂತ ತಿಳಿದು ಬರ್ತದೆ. ಇವನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಬಿರುದು. ಯಾಕಂದ್ರೆ ಇವನು ಇಡೀ ಕಾವ್ಯದುದ್ದಕ್ಕೂ ರೂಪಕ ಅಲಂಕಾರಗಳನ್ನು ಬಳಸಿ ನಿರ್ಗಾಳವಾಗಿ ಪ್ರಯೋಗಿಸಿದ್ದಾನೆ. ಹಾಗಾಗಿ ಇವನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದಿದೆ. ಭಾಗವತ ಕೃಷ್ಣ ಸಂಪ್ರದಾಯವನ್ನು ಸರಳ ಸುಂದರ ರಂಜನೀಯವಾಗಿ ರಚಿಸಿ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಕರ್ನಾಟಕ ಕಥಾಮಂಜರಿ ಕೃತಿಯನ್ನು ಶ್ರೇಷ್ಠವಾಗಿಸಿದ್ದಾನೆ. ಕುಮಾರವ್ಯಾಸ ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಈ ಕೌರವೇಂದ್ರನ ಕೊಂದೆನೀನು ಎಂಬ ಪದ್ಯ ಭಾಗಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಕವಿ ಪರಿಚಯ. ಇಲ್ಲಿ ಕೌರವೇಂದ್ರನ ಕೊಂದೆನೀನು ಅಂತ ಒಂದು ಮಾತು. ಯಾರನ್ನ ಕೊಂದರು? ಕೌರವೇಂದ್ರ ಅಂದ್ರೆ ಯಾರು? ಕೌರವೇಂದ್ರ ಅಂದ್ರೆ ದುರ್ಯೋಧನ. ಕೌರವೇಂದ್ರ ಅಂದ್ರೆ ದುರ್ಯೋಧನ. ಇಲ್ಲಿ ಪೂರ್ವ ಈ ಒಮ್ಮೆಲೆ ನಾನು ನಿಮಗೆ ಪದ್ಯ ಸ್ಟಾರ್ಟ್ ಮಾಡಿದ್ರೆ ಕಥೆಯನ್ನು ಸನ್ನಿವೇಶವೇನು ಅರ್ಥವಾಗೋದಿಲ್ಲ. ಈ ಹಿಂದೆ ಯಾಕೆ ಕೌರವೇಂದ್ರ ಕೊಂದೆ ನೀನು ಅಂತ ಅಂದವನು ಕರ್ಣ. ಯಾರು ಹೇಳಂದ್ರೆ ಕೃಷ್ಣನಿಗೆ ಹೇಳ್ತಾನೆ ಈ ಮಾತು ಅಂದವನು ಕರ್ಣ. ಯಾರು ಹೇಳ್ತಾರೆ? ಕೃಷ್ಣನಿಗೆ. ಯಾರ ಬಗ್ಗೆ ಮಾತಾಡ್ತಾರಂದ್ರೆ ದುರ್ಯೋಧನ ಬಗ್ಗೆ. ಒಂದು ವೇದಿಕೆ ಸಿದ್ಧವಾಗಿರ್ತದೆ. ಅಲ್ಲಿ ಕೃಷ್ಣ ಮತ್ತು ಕರ್ಣರ ಸಂಭಾಷಣೆ ನಡೀತಿರ್ತದೆ. ಸಂಭಾಷಣೆ ನಡೆಯುವಾಗ ಕರ್ಣ ಈ ಮಾತನ್ನ ಕೃಷ್ಣನಿಗೆ ಹೇಳ್ತಾನೆ. ಹೇಳ್ಬೇಕಾದ್ರೆ ಅದು ಹಿನ್ನೆಲೆ ಯಾಕೆ ಕೃಷ್ಣ ಕರ್ಣನನ್ನ ಭೇಟಿಯಾದ ಆ ಮಾತು ಕರ್ಣ ಯಾಕೆ ಹೇಳಿದ್ರು? ಸರಿ, ಹಿನ್ನೆಲೆ ಏನಪ್ಪ ಅಂತಂದ್ರೆ ನಾವು ಮಹಾಭಾರತದ ಮೂಲ ಕಥೆಗೆ ಹೋಗ್ಬೇಕಾಗ್ತದೆ. ಮಹಾಭಾರತದ ಮೂಲ ಕಥೆ ಏನಪ್ಪ ಅಂದ್ರೆ ಶಂತನು ಮಹಾರಾಜ ಏನಪ್ಪ ಅಂದ್ರೆ ಮಹಾಭಾರತ ಅಂದ್ರೆ ಈ ಪ್ರಾರಂಭ ಮಹಾಭಾರತದಲ್ಲಿ ಮೂಲ ಅರಸ ಅಂತ ಹೇಳೋದು. ಶಂತನು ಮಹಾರಾಜ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಒಂದು ಸಲ ಈಗ ತಿರುಗಾಡ್ತಿರ್ಬೇಕಾದ್ರೆ ಅಲ್ಲಿ ಗಂಗಾದೇವಿಯನ್ನು ನೋಡ್ತಾನ. ಗಂಗೆ ನೀರು ಗೊತ್ತಾಗ ಗಂಗೆಯನ್ನು ನೋಡ್ತಾನ. ನೋಡಿ ಅವಳ ರೂಪಕ್ಕೆ ಮನಸ್ಸು ಏನ್ ಮಾಡ್ತಾನೆ, ನನ್ನನ್ನು ವಿವಾಹವಾಗು ಅಂತೇಳಿ ಆಕೆಯನ್ನು ಕೇಳ್ತಾನೆ. ಆ ಮಾತಿಗೆ ಅವಳು ಸರಿ, ನಾನು ನಿನ್ನನ್ನು ವಿವಾಹ ಆಗ್ಬೇಕಾದ್ರೆ ನನ್ನದ ಟ್ರೆಡಿಷನ್, ನನ್ನದು ಕೆಲವೊಂದು ಷರತ್ತುಗಳಿವೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿದಾಗ ನಾನು ಏನೇ ಮಾಡಿದ್ರು ನೀನು ನನ್ನನ್ನು ಕೇಳಬಾರ್ದು. ಆಯ್ತು ಅಂತ ಒಪ್ಕೊಂಡು ಮದುವೆ ಆಗ್ತಾನ. ಅವಳಿಗೆ ಪ್ರತಿ ವರ್ಷ ಮಗು ಜನಿಸಿದಾಗ ಏನ್ ಮಾಡ್ತಿರ್ತಾಳಪ್ಪ ಅಂದ್ರೆ ಮಗುವಿಗೆ ನದಿಗೆ ಬಿಸಾಕ್ತಿರ್ತಾಳೆ. 7 ಮಕ್ಕಳು ಹಿಂಗೆ ಬಿಸಾಕ್ತಾಳೆ. ಕೊನೆಗೆ 8ನೇ ಮಗುವನ್ನು ಬಿಸಾಕಿದ ಟೈಮಿಗೆ ಆ ಶಂಕರ ಮಹಾರಾಜನಿಗೆ ಸಿಟ್ಟು ಬರ್ತದೆ. ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲ ನೀನು ನನ್ನ ಮಾತನ್ನು ಮುರಿದಿದ್ಯಾ, ಷರತ್ತನ್ನು ಮುರಿದಿದ್ಯಾ ಅಂತೇಳಿ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅದನ್ನು ಜೋಪಾನ ಮಾಡಿ 18 ವರ್ಷ ಆದ್ಮೇಲೆ ತಂದು ಅದು ಶಂಕರ ಮಹಾರಾಜನಿಗೆ ಕೊಟ್ಟು ಹೋಗ್ಬಿಡ್ತಾಳೆ. ಆ ಶಂಕರ ಮಹಾರಾಜ ಮಗನ ಬೆಳೆಸ್ತಿರ್ತಾನೆ. ಹೀಗೆ ಇನ್ನೊಂದ್ಸಲ ಆತ ಎಲ್ಲೋ ಹೋದಾಗ ಮೀನುಗಾರರ ಮಗಳಾದಂತ ಸತ್ಯವತಿಯನ್ನು ನೋಡಿದಾಗ ಆಕೆ ತಂದೆ ಅಂತ ಕೇಳ್ತಾಳೆ, ನಿನ್ನ ಮಗನನ್ನು ಕೊಟ್ಟು ನನಗೆ ಮದುವೆ ಮಾಡ್ತೀಯ ಅಂದಾಗ ನಿರಾಕರಿಸಿದಾಗ ಮನೆಗೆ ಅರಮನೆಗೆ ಬರ್ತಾನೆ ವಾಪಸ್ ಶಂಕರ ಮಹಾರಾಜ. ತಂದೆ ಮುಖ ಸಪ್ಪಗಿರುವುದನ್ನು ಗಮನಿಸಿದ ಅವನ ಹೆಸರೇನ್ರಿ ಗಂಗೆ ಮಗ ದೇವತ ಅಂತ ಇರ್ತೀರಿ. ಅವ್ನು ಯಾಕೋ ನನ್ನ ತಂದೆ ಸಪ್ಪಗಿದ್ದಾನ ಅಂತೇಳಿ ಯಾಕೆ ಇದ್ದಾನೆ ಆಗುತ್ತೆ ಅವನ ವಿಷಯ ನಿಂತ್ಕೊಂಡು ಹೋದಾಗ ಆ ಮೀನುಗಾರ ಮಗಳನ್ನ ಸತ್ಯವತಿನ ತಂದೆ ಇಷ್ಟಪಟ್ಟದಾಗಿ ಆತ ಕೊಡಲ್ಲ ಅಂತ ಹೇಳಿದಾಗ ಸರಿ ಅನ್ಕೊಂಡು ಆ ಸತ್ಯವತಿ ತಂದೆ ಮನೆಗೆ ಹೋಗ್ತಾನೆ. ನಮ್ಮ ತಂದೆಗೆ ನಿಮ್ಮ ಮಗಳನ್ನು ಕೊಡುವಂತ ಕೇಳಿದಾಗ ಸಾಧ್ಯವಿಲ್ಲ. ಯಾಕಂದ್ರೆ ನಿಮ್ಮ ತಂದೆಗೆ ಈಗಾಗಲೇ ಮದುವೆ ಆಗಿದೆ, ನಿಮ್ಮ ತಂದೆ ನಂತರ ಪಟ್ಟಕ್ಕಾಗಿ ನೀನಿದೆಯಾ. ಈಗ ನನ್ನ ಮಗಳು ಬಂದ್ರೆ 2ನೇ ಹೆಂಡತಿ ಜೊತೆಗೆ ಅವಳು ಕೊನೆಯವರೆಗೂ ದಾಸಿಯಾಗಿ ಆಕೆ ಮಕ್ಕಳಾಗಿ ಉಳಿಬೇಕಾಗ್ತದೆ, ನಾನು ಕೊಡೋದಿಲ್ಲ ಅಂದ್ರೆ ಇಲ್ಲ, ನಾನು ಯಾವತ್ತೂ ಆ ಪಟ್ಟದ ಸಮೀಪ ಹೋಗೋದಿಲ್ಲ, ಪಟ್ಟಕ್ಕೆ ಆಸೆ ಪಡೋದಿಲ್ಲ, ನಾನು ಇಷ್ಟೇ ಉಳಿತೀನಿ, ನಿನ್ನ ಮಗಳನ್ನು ಕೊಡು ಅಂತೇಳಿ ಭಾಷೆ ಕೊಡ್ತಾನೆ ಅವನಿಗೆ ಆ ಸತ್ಯವತಿ ತಂದೆ. ನಿನ್ನ ಮಗಳನ್ನು ಕೊಡು ಅಂತಂದಾಗ ಆಕೆ ಮಕ್ಕಳೇ ಪಟ್ಟಕ್ಕೆ ಬರಲಿ ಅಂತಂದಾಗ ಸರಿ, ನಾನು ಇನ್ನೊಂದು ಷರತ್ತು ಹಾಕ್ತೀನಿ ಅವನು ಸತ್ಯವತಿ ತಂದೆ, ನೀನೇನೋ ಅಲ್ಲ ಅಂತೀಯ, ಆದ್ರೆ ನೀನು ಮದುವೆ ಆದ್ಮೇಲೆ ನಿನ್ನ ಮಗ ಅಧಿಕಾರ ಪಡ್ತಾನೆ, ನಮ್ಮ ತಂದೆ ಆಗ್ತದ ಅಂತೇಳಿ ಬೇಡಂದ್ರೆ ನಾನು ಜೀವನದಲ್ಲಿ ಮದುವೆನೇ ಆಗೋದಿಲ್ಲ ಅಂತೇಳಿ ಪ್ರಮಾಣ ಮಾಡ್ತಾನೆ. ಅವಾಗ ಅವೆರಡು ಭೀಷ್ಮ ಪ್ರತಿಜ್ಞೆ, ಅದರಿಂದನೇ ಆ ದೇವರೊಂದಿಗೆ ಭೀಷ್ಮ ಎಂಬ ಹೆಸರು. ಭೀಷ್ಮ ಪ್ರತಿಜ್ಞೆ ಅಂದ್ರೆ ಎಂದೂ ಮುರಿಯಲಾಗದಂತ ಈ ಕೊನೆಯವರೆಗೂ ಮಹಾಭಾರತದ ಆತನ ಅವಸಾನದವರೆಗೂ ಆತ ಪಟ್ಟಕ್ಕಾಗಿ ಆಸೆ ಪಡಲಿಲ್ಲ. 2ನೇದು ಮದುವೆ ಕೂಡ ಆಗದೆ ಬ್ರಹ್ಮಚಾರಿಯಾಗಿ ಜೀವನ ಪರ್ಯಂತ ಅಂತ ಉಳ್ಕೊಂಡನು. ಸತ್ಯವತಿನ ಮದುವೆ ಆದ್ಮೇಲೆ ಇವನಿಗೆ ಶಂಕರ ಮಹಾರಾಜನಿಗೆ ಅಂದ್ರೆ ವಿಚಿತ್ರವಯ್ಯ ಚಿತ್ರಾಂಗದ ಎಂಬ 2 ಮಕ್ಕಳು ಹುಡ್ತಾರೆ. ಚಿತ್ರಾಂಗದ ಏನ್ ಮಾಡ್ತಾನ್ರಿ, ಸತ್ತ ಹೋಗ್ತಾನೆ ಯುದ್ಧದಲ್ಲಿ. ಗಂಧರ್ವರ್ಗ ಅವ್ರ ಯುದ್ಧ ನಡಿಬೇಕಾದ್ರೆ ಸತ್ತ ಹೋಗ್ತಾನೆ. ಕೊನೆಗೆ ವಿಚಿತ್ರವಯ್ಯ ಒಬ್ಬ ಉಳಿದಿರ್ತಾನ. ಒಂದು ಸಲ ಈ ಭೀಷ್ಮ ಅಥವಾ ದೇವರ ಯುದ್ಧಕ್ಕೆ ಹೋದಾಗ ಯಾವ್ದೋ ರಾಜರುಗಳ ಯುದ್ಧಕ್ಕೆ ಹೋದಾಗ ರಾಜನನ್ನು ಸೋಲಿಸಿ 3 ಹೆಣ್ಣುಗಳನ್ನ, ಅಂದ್ರೆ ಆ ಯುದ್ಧದ ಸಮೇತ 3 ಹೆಣ್ಣುಗಳು ಬಂದಿರ್ತಾರೆ, ಗೆದ್ಕೊಂಡು ಬಂದಿರ್ತಾನೆ. ಅಂಬೆ, ಅಂಬಾಲಿಕೆ, ಅಂಬಿಕೆ. ಸರಿ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ 3 ಹೆಣ್ಣುಗಳನ್ನ ತಂದಿರ್ತಾನೆ. ಅವಾಗ ಅಂಬೆ ಮತ್ತು ಅಂಬಾಲಿಕೆಯನ್ನ ತನ್ನ ತಮ್ಮನಾದಂತ
ವಿಚಿತ್ರ ವೈದ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆದರೆ ಅಂಬೆ ಏನು ಮಾಡ್ತಾಳೆ, ಇಲ್ಲ ಭೀಷ್ಮ, ನಾನು ಈಗಾಗಲೇ ನನ್ನ ಪಕ್ಕದ ರಾಜ್ಯದಲ್ಲಿರುವವನನ್ನು ಇಷ್ಟಪಟ್ಟಿದ್ದೀನಿ, ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತೇಳಿ ತಿರಸ್ಕರಿಸಿ ಹೊಂಟೋಗ್ತಾಳೆ. ಸರಿ, ನೀನು ಇಷ್ಟ ಬಂದಂಗೆ ಮಾಡೋಂತ ಭೀಷ್ಮ ಅವಳನ್ನು ಕಳಿಸ್ಬಿಡ್ತಾನೆ. ಆದರೆ ಆ ಒಂದು ಅರಸನ ಹತ್ರ ಆ ಅಂಬೆ ಹೋದಾಗ ಏನು ಮಾಡ್ತಾರಪ್ಪ ಅರಸ ಅಂದರೆ, ಇಲ್ಲ, ನೀನು ಇನ್ನೊಬ್ಬರು ಗೆದ್ಕೊಂಡು ಹೋದ ವಸ್ತು, ನೀನು ಅವರಿಗೆ ಸೇರಬೇಕು, ನಾನು ನಿನ್ನನ್ನು ಸ್ವೀಕರಿಸೋದಿಲ್ಲ, ಹೊಂಟೋಗುತ್ತೆ, ಅವಮಾನ ಮಾಡ್ತೀನಿ. ಸರಿ, ವಾಪಸ್ ಎಲ್ಲಿ ಬರ್ತಾಳೆ ಅಂದರೆ ಅವರು ಶಂತನು ಮಹಾರಾಜನ ಅಂದ್ರೆ ಭೀಷ್ಮ ಇದ್ದಂತ ಅರಮನೆ ಬರ್ತಾಳೆ. ಇಲ್ಲ, ಆ ರಾಜನ ನಿರಾಕರಿಸನ ಮದುವೆ ಆಗಂದಾಗ, ಇಲ್ಲ, ನಾನು ಮದುವೆ ಆಗೋ ಹಾಗಿಲ್ಲ, ಯಾಕಂದ್ರೆ ನಾನು ಈಗಾಗಲೇ ಒಬ್ಬರಿಗೆ ಮಾತು ಕೊಟ್ಟಿನಿ, ನಾನು ಮದುವೆ ಆದರೆ ತೊಂದರೆ ಆಗ್ತದೆ, ನಾನು ಮದುವೆ ಆಗೋದ್ರೆ ನನ್ನ ಹೊಟ್ಟೆ ಭಂಗ ಬರ್ತದೆ ಅಂತಂದ್ರೆ, ನನ್ನ ತಮ್ಮನ ಮದುವೆ ಆಗೋದಾಗ, ಇಲ್ಲ, ಅಲ್ಲಿ ಹೋಗು, ಇಲ್ಲಿ ಮದುವೆ ಆಗೋ, ನಾನು ಹಂಗಾಗಲ್ಲ, ಗೆದ್ಕೊಂಡು ಬಂದವ್ ನೀನಿದ್ಯಾ, ನೀನು ಮದುವೆ ಆಗೋದಾಗ ನಿರಾಕರಿಸ್ತಾನೆ ಭೀಷ್ಮ. ಅವಳಿಗೆ ಅವಮಾನವಾಗಿ ಅಗ್ನಿಕುಂಡದಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊತಾಳೆ. ಬಟ್ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತಾಳಂದ್ರೆ ಅವಳು, ಯಾವ ನನ್ನನ್ನು ಈ ಅವಮಾನದಿಂದ ಆ ಕಡೆಗೆ ಮಾಡಿ ಸಹಿಸಿದಿಲ್ಲ, ಮುಂದೆ ಒಂದಿನ ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೀನಿ ಅಂತೇಳಿ ಸತ್ತೋಗಿ ಮುಂದೆ ಮಹಾಭಾರತ ಕುರುಕ್ಷೇತ್ರ ಇದರಲ್ಲಿ ಶಿಖಂಡಿಯಾಗಿ ಜನಿಸ್ತಾಳೆ. ಶಿಖಂಡಿಯಾಗಿ ಜನಿಸಿ ಭೀಷ್ಮನ ಸಾವಿಗೆ ಅವಳೇ ಕಾರಣ. ಅಂದ್ರೆ ಅರ್ಜುನ ಭೀಷ್ಮಾಚಾರ್ಯ ಯುದ್ಧ ನಡಿಬೇಕಾದ್ರೆ ಅರ್ಜುನನ ಪಕ್ಕದಲ್ಲಿ ಬಂದಿದ್ದ. ಭೀಷ್ಮರ ಯುದ್ಧ ಮಾಡ್ಬೇಕಾದ್ರೆ ಒಂದು ಏನು ಕಂಡೀಷನ್ ಅಂದ್ರೆ, ಹೆಣ್ಣಿನ ಜೊತೆ ಅವ್ರು ಯುದ್ಧ ಮಾಡೋದಿಲ್ಲ. ಯಾವಾಗ ಅರ್ಜುನ ಪಕ್ಕ ಇವರು ಶಿಖಂಡಿ ಬಂದು ನಿಂತಿರ್ತಾಳೋ ಅವಾಗ ಭೀಷ್ಮಾಚಾರ್ಯ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ನಿಂತು ಬಿಡ್ತಾರೆ. ಅರ್ಜುನ ಅವ್ರ ಮೇಲೆ ಅಸ್ತ್ರಗಳ ಪ್ರಯೋಗ ಮಾಡ್ತಾನೆ. ಅವಳು ಸಾಕ್ಮೇಲೆ ಈ ವಿಚಿತ್ರ ವೈದ್ಯನಿಗೆ ಇಬ್ಬರು ಹೆಂಡತಿಯರು, ಅಂಬಿಕೆ ಮತ್ತು ಅಂಬಾಲಿಕೆ, ಅವರಿಗೆ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಹುಟ್ಟುತ್ತಾರೆ. ಧೃತರಾಷ್ಟ್ರ ಮತ್ತು ಪಾಂಡುರಾಜ. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿ ಜನಿಸ್ತಾನೆ. ಪಾಂಡುರಾಜ ಪಾಂಡು ಎಂಬ ಚರ್ಮ ರೋಗದಿಂದ ಜನಿಸ್ತಾನೆ. ಹಾಗೆ ಅವರ ಅರಮನೆಯಲ್ಲಿ ಇರುವಂತಹ ದಾಸಿಗೆ ವಿದುರ, ವಿಚಿತ್ರ ವೈದ್ಯರ ತಂದೆ, ದಾಸಿ ತಾಯಿ, ಅರಮನೆಯಲ್ಲಿರುವ ದಾಸಿ ಆತನ ತಾಯಿ, ಅವರಿಗೆ ಒಬ್ಬ ಮಗ ಜನಿಸ್ತಾನ, ಅವನೇ ವಿದುರ. ವಿದುರನ ತಾಯಿ ದಾಸಿ, ಅರಮನೆ ದಾಸಿ, ತಂದೆ ಮಾತ್ರ ವಿಚಿತ್ರ ವೈದ್ಯ. ಹೀಗೆ ಇವರು ಬೆಳೆದು ದೊಡ್ಡವರಾದ್ಮೇಲೆ ಅವಾಗೇನಾಗ್ತದೆ, ಭೀಷ್ಮ ಏನ್ ಮಾಡ್ತಾರ್ರಿ, ಗಾಂಧಾರ ದೇಶದಿಂದ ಗಾಂಧಾರಿಯನ್ನ ತಂದು ಧೃತರಾಷ್ಟ್ರರಿಗೆ ಮಾಡ್ತಾನ. ಕುಂತಿಯನ್ನ ತಂದು ಯಾರಿಗೆ ಮದುವೆ ಮಾಡ್ತಾನಂತ ಅಂದ್ರೆ ಪಾಂಡುರಾಜನಿಗೆ ಮಾಡ್ತಾನೆ. ಧೃತರಾಷ್ಟ್ರ ರಾಜನಿಗೆ ಗಾಂಧಾರಿಯನ್ನು ತರೋಬೇಕಾದ್ರೆ ಅವಳಿಗೆ ಇಷ್ಟ ಇಲ್ಲ. ಆಕ್ಚುಲಿ ಗೊತ್ತಿಲ್ಲ, ಇದಿರಲ್ರಿ ಅವಳಿಗೆ. ಆದ್ರೂ ಕೂಡ ಮದುವೆ ಆಗ್ಬೇಕಾದ್ರೆ ತನ್ನ ಗಂಡ ಹುಟ್ಟು ಕುರುಡ ಅಂತ ಗೊತ್ತಿದ್ದು, ಅವನ ನೋಡಿದ ಪ್ರಪಂಚ ತಾನೇ ಯಾಕೆ ನೋಡ್ಬೇಕಂತ ಅವಳು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುರುಡಿಯಾಗಿ ಅವನ ಜೊತೆ ಜೀವನ ಮಾಡ್ತಾಳೆ. ಈ ಕಡೆ ಕುಂತಿ ಪಾಂಡುರಾಜನನ್ನ ಮದುವೆ ಆಗ್ತಾಳಲ್ರಿ. ಮದುವೆ ಆಗೋಕ್ಕಿಂತ ಮುಂಚೆ ಅವಳ ಜೀವನದಲ್ಲಿ ಒಂದು ಘಟನೆ ನಡೆದಿರ್ತದೆ. ಏನಪ್ಪಾ ಅಂದ್ರೆ, ಅವಳಿಗೆ ದುರ್ವಾಸ ಮುನಿಗಳು ಒಂದು 5 ಮಂತ್ರಗಳನ್ನು ಕೊಟ್ಟಿರ್ತಾರೆ. ಆ 5 ಮಂತ್ರಗಳು ಕೊಟ್ಟಾಗ ಅವಳು ಏನ್ ಮಾಡ್ತಾಳ, ಇನ್ನ ಕುಮಾರಿ ಅವಸ್ಥೆ ಇದ್ದಾಗ, ಕನ್ಯೆ ಆಗಿದ್ದಾಗ, ಅವಳಿಗೆ ಇನ್ನೂ ಮದುವೆ ಆಗಿರೋದು ತನ್ನ ತಾಯಿ ಮನೆಯಲ್ಲಿ ಇದ್ದಾಗ ಅವಾಗ ಏನ್ ಮಾಡ್ತಾಳಪ್ಪ ಅಂದ್ರೆ ಒಂದು ಮಂತ್ರ ಪ್ರಯೋಗ ಮಾಡ್ತಾಳ. ಅವಾಗ ಸೂರ್ಯನ ಅನುಗ್ರಹದಿಂದ ಕರ್ಣ ಹುಟ್ಟುತ್ತಾನೆ. ಸಮಾಜಕ್ಕೆ ಎದುರ್ತಾಳ ಕುಂತಿ, ಯಾಕಂದ್ರೆ ಅವಳು ಇನ್ನೂ ಕನ್ಯೆ, ಮದುವೆ ಆಗಿಲ್ಲ, ಮಗು ಹುಟ್ಟಿದೆ. ಹ್ಯಾಗ್ ಮಾಡೋದು, ಸಮಾಜ ಏನಂತದ, ಹ್ಯಾಗ್ ಎದುರಿಸ್ಬೇಕು ಅಂತ ಏನ್ ಮಾಡ್ತಾಳ, ಮಗುವನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ನದಿಗೆ ಬಿಟ್ಬಿಡ್ತಾಳ್ರಿ. ಆ ಮಗುವೆ ಕರ್ಣ. ಆಕ್ಚುಲಿ ಮಹಾಭಾರತ ಕೌರವ ಪಾಂಡವರಿಗಿಂತ ಎಲ್ಲರಿಗಿಂತ ದೊಡ್ಡವನು ಕರ್ಣ. ಅವನನ್ನು ಬಿಟ್ಟ ನೀರಲ್ಲಿ ಅವನು ಮುಂದೆ ಮೀನುಗಾರ ದಂಪತಿಗಳಿಗೆ ಸಿಗ್ತಾನೆ. ಅವನನ್ನು ಅವರೇ ಜೋಪಾನ ಮಾಡ್ತಾರೆ. ಜೋಪಾನ ಮಾಡಿದಾಗ ಈ ಕಡೆ ಪಾಂಡುರಾಜನ ಮದುವೆ ಆದ್ಮೇಲೆ ಅವಳು ಅದೇ ಮಂತ್ರಗಳನ್ನು ಪ್ರಯೋಗಿಸಿ ಯಮನ ಆಶೀರ್ವಾದದಿಂದ, ಯಮಧರ್ಮನ ಆಶೀರ್ವಾದದಿಂದ ಧರ್ಮರಾಯನನ್ನ, ಇಂದ್ರನ ಆಶೀರ್ವಾದದಿಂದ ಅರ್ಜುನನನ್ನ, ವಾಯುದೇವನ ಆಶೀರ್ವಾದದಿಂದ ಭೀಮನನ್ನ 3 ಮಕ್ಕಳು ಪಡಿತಾರೆ. ಪಾಂಡುರಾಜನಿಗೆ 2 ಹೆಂಡತಿ ಇರ್ತಾರೆ, ಕುಂತಿ ಮತ್ತು ಮಾದ್ರ ದೇಶದ ರಾಜನ ಮಗಳು. ಆ ಮಾದ್ರಿಗೆ ಒಂದು ಮಂತ್ರ ಪ್ರಯೋಗಿಸ್ಕೊಂಡು ಹೇಳ್ತಾರ. ಅವಳಿಗೆ ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಕುಲ ಸಹದೇವರು ಹುಟ್ಟುತ್ತಾರೆ. ನೆನ್ಪಿಟ್ಕೋ, ಈಗ 2 ಅಂಕಕ್ಕೆ ಬರ್ತಿದ್ರಾಗ ಯಮಧರ್ಮನ ಆಶೀರ್ವಾದ, ಸೂರ್ಯದೇವನ ಆಶೀರ್ವಾದದಿಂದ ಫಸ್ಟ್ ಅವಳು ಮದುವೆ ಆಗೋಕ್ಕಿಂತ ಮುಂಚೆ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ, ಅದು ಕರ್ಣ. ಮದುವೆ ಅಂದರೆ ಪಾಂಡುರಾಜನ ಮದುವೆ ಆದ್ಮೇಲೆ ಯಮಧರ್ಮನ ಆಶೀರ್ವಾದದಿಂದ ಧರ್ಮರಾಜ ಅಥವಾ ಯುಧಿಷ್ಠಿರ, ಆಮೇಲೆ ವಾಯುದೇವನ ಆಶೀರ್ವಾದದಿಂದ 2ನೇವನಾಗಿ ಭೀಮ, ಇಂದ್ರನ ಆಶೀರ್ವಾದದಿಂದ ಅರ್ಜುನ, ಮತ್ತು ಮಾದ್ರಿಯಲ್ಲಿ ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಕುಲ ಸಹದೇವರು ಜನಿಸ್ತಾರೆ. ಇತ್ತ ಪಾಂಡುರಾಜನಿಗೆ ದುರ್ಯೋಧನನಾದಿಯಾಗಿ 101 ಮಕ್ಕಳು, ದುಶ್ಯಲೆ ಎಂಬ ಒಬ್ಬ ಮಗಳು, 100 ಜನ, ದುರ್ಯೋಧನ, ದುಶ್ಯಾಸನ, ಹೀಗೆ 101 ಜನ ಮಕ್ಕಳು ಜನಿಸ್ತಾರೆ. ಇವರು ಚಿಕ್ಕವರಿರ್ತಾರೆ. ಪಾಂಡವರು 5 ಜನ, ಕೌರವರು 101 ಜನ ಒಟ್ಟಿಗೆ ಬೆಳೀತಿರ್ತಾರೆ. ಒಂದು ಇಂದ್ರಪ್ರಸ್ಥವನ್ನ ಪಾಂಡವರಿಗೆ ಬಿಟ್ಟುಕೊಟ್ಟಿರ್ತಾರೆ, ಹಸ್ತಿನಾಪುರವನ್ನ ಕೌರವರಿಗೆ ಬಿಟ್ಟುಕೊಡ್ತಾರೆ. ಇವರು 5 ಜನ ಪಾಂಡವರು, 101 ಜನ ಕೌರವರು. ಇವರ ಭೀಷ್ಮರ ಒಂದು ಉಸ್ತುವಾರಿಗೆ, ಯಾಕಂದ್ರೆ ವಿಚಿತ್ರ ವೈರಿ ಸತ್ತಿರ್ತಾನೆ, ಶಂತನು ಮಹಾರಾಜ, ಅವ್ರ ತಾಯಿ ಎಲ್ಲ ಸತ್ತಿರ್ತಾರೆ. ಈಗ ಆ ಉಸ್ತುವಾರಿ ಧೃತರಾಷ್ಟ್ರ ಮತ್ತು ಆತನ
ಏನಾಗ್ತೈತಿ, ಈಗ ಈಗ ಆಲ್ರೆಡಿ ಈ ಕಡೆ ಏನಾಗಿರ್ತದಪ್ಪ ಅಂದ್ರೆ ಪಾಂಡವರು ಮಕ್ಕಳು ಸಣ್ಣ ಸಣ್ಣ ಇರ್ತವ್ರೆ, ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ. ಪಾಂಡುರಾಜ ಕಾಡಿಗೆ ಹೋದಾಗ, ಬೇಟೆಯಾಡಕ್ಕೆ ಹೋದಾಗ ಅವನು ಸತ್ತು ಹೋಗ್ತಾನ. ಹಾಗೆ ಮಾದ್ರಿ ಕೂಡ ಸತಿ ಸಹಗಮನ ಪದ್ಧತಿ ಮಾಡಿ ಅವಳು ಸತ್ತು ಹೋಗ್ತಾಳೆ. ಆದ್ರೆ ಪಾಂಡವರ ಅವ್ರ ತಾಯಿ ಒಬ್ಬಳೆ ಕುಂತಿ, ಮಕ್ಕಳೇನು ಸಣ್ಣ ಸಣ್ಣ. ಹಾಗಾಗಿ ಭೀಷ್ಮಾಚಾರ್ಯ ಏನ್ ಮಾಡ್ತಾರೆ, ಸ್ವಲ್ಪ ಕಾಳಜಿಯಿಂದ ಈ ಮಕ್ಕಳ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ 105 ಜನರನ್ನ, ಅವರು 101, ಇವರು 5 ಜನ, 6 ಜನ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದ್ ಕಡೆ ಒಂದ್ ಕಡೆ ಇಟ್ಟಾರೆ. ಅವ್ರನ್ನ ಒಬ್ಬರನ್ನ ಗುರುಗಳ ನೇಮಕ ಮಾಡ್ತಾರೆ, ಅವರೇ ದ್ರೋಣಾಚಾರ್ಯ. ದ್ರೋಣಾಚಾರ್ಯರನ್ನ ಇವರಿಗೆ ವಿದ್ಯಾಭ್ಯಾಸ ಕಲಿಸಲು ನೇಮಕ ಮಾಡ್ತಾರೆ. ಚಿಕ್ಕಂದಿನಿಂದಲೇ ದುರ್ಯೋಧನಿಗೆ ಭೀಮನಿಗೆ ಆಗ್ಬರ್ತಾರೆ. ಅವ್ರಿಗೆ ಒಬ್ರಿಗೊಬ್ರು ಯಾವಾಗಲೂ ಜಗಳ ಆಡ್ತಿರ್ತಾರೆ. ಹಾಗೆ ಇವ್ರು ಹೆಂಗ್ ಬೆಳಿತಿದ್ರು, ಆ ಕಡೆ ಕರ್ಣ ಕೂಡ ಮೀನುಗಾರರ ಬಳಿ ಬೆಳಿತಿರ್ತಾನೆ. ಮೀನುಗಾರ ಅಂದ್ರೆ ದಂಪತಿಗಳನ್ನು ಜೋಪಾನ ಮಾಡ್ತಿರ್ತಾರೆ. ಅವರಿಗೆ ರಕ್ತದಲ್ಲೇ ಬಂದಿರ್ತದೆ ಕ್ಷತ್ರಿಯ ಧರ್ಮ. ಹಾಗಾಗಿ ಅವನಿಗೆ ಮೀನು ಹಿಡಿಯೋದ್ರಲ್ಲಿ ಆಸಕ್ತಿ ಇಲ್ಲ. ಅವ್ನ ತಂದೆ ತಾಯಿ ಕಳಿಸಲ್ಲ. ಅವ್ನಿಗೆ ಏನಾದ್ರು ಇಂಟ್ರೆಸ್ಟ್ ಇರ್ತದಪ್ಪ ಅಂದ್ರೆ ಶಸ್ತ್ರಾಸ್ತ್ರಗಳು ಕಲಿಬೇಕು, ಬಿಲ್ವಿದ್ಯೆ ಕಲಿಬೇಕು, ಹಾಗೆ ಖಡ್ಗ ಇದು ಮಾಡೋದು ಕಲಿಬೇಕು, ಇಂಥದ್ರಲ್ಲಿ ಆಸಕ್ತಿ ಇರ್ತದೆ, ಕಲಿತಾನೆ ಕೂಡ. ಅವನಿಗೆ ಅದೇ ಟೈಮಿಗೆ ಪರಶುರಾಮ ಸಿಗ್ತಾರೆ. ಸೊ ಪರಶುರಾಮರ ಹತ್ರ ಹೋಗಿ ಎಲ್ಲಾ ವಿದ್ಯೆಗಳನ್ನು ಕಲಿತಾನೆ. ಪರಶುರಾಮನದು ಒಂದು ವಿದ್ಯೆ ಕಲಿಸೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಅವನಿಗೆ ಕ್ಷತ್ರಿಯನ ಅಲ್ಲದವರಿಗೆ ಮಾತ್ರ ನಾನು ಕಲಿಸ್ತೀನಿ ಅಂತ ಕೇಳ್ತಾರೆ. ಇಲ್ಲ ಅವನಿಗೆ ಪಾಪ ಕರ್ಣನಿಗೆ ಗೊತ್ತಿಲ್ಲ, ಇಲ್ಲ ಗುರುಗಳೇ, ನಾನು ಕ್ಷತ್ರಿಯ ಅಲ್ಲ, ನಾನು ಮೀನುಗಾರ ಮಗ ಇದ್ದೀನಿ ಅಂತ ಸರಿ ಅಂತ ಕಲಿಸ್ತಾರೆ. ಕಲಿಸಿದ್ಮೇಲೆ ಮುಂದೊಂದು ದಿನ ಏನಾಗ್ತದಪ್ಪ ಅಂದ್ರೆ, ಅವನ ಗುರುಗಳು ಪರಶುರಾಮನಿಗೆ ಕೂತಿರ್ತಾರೆ. ಅವನ ತಲೆ ಮೇಲೆ ಅವನ ತೊಡೆ ಮೇಲೆ ತಲೆ ಇಟ್ಟು ಪರಶುರಾಮನ ಮಲಗಿರ್ತಾರೆ. ಯಾವುದೋ ಒಂದು ಹುಳು ಬಂದು ಕರ್ಣನನ್ನ ಕಸ್ತಾ ಇರ್ತದೆ. ಹಾಗೇ ರಕ್ತ ಹೋಗ್ತಿರ್ತದೆ, ಅದನ್ನು ಕರ್ಣ ಸುಮ್ಕೊತಿರ್ತದೆ. ಗುರುಗಳು ಯಾಕೆ ನೋಡ್ತಾರೆ, ಇಷ್ಟೊಂದು ರಕ್ತ ಇರ್ತಿದೆ, ಹುಳು ಕಚ್ಚರು, ಇಷ್ಟೊಂದು ತಾಳ್ಮೆ ನಿಮ್ಗೆ ಎಲ್ಲಿಂದ ಅಂತ. ಇಲ್ಲ ಗುರುಗಳೇ, ನಿಮ್ಗೆ ಎಚ್ಚರ ಆಗ್ಬಾರ್ದು, ನಿದ್ದೆ ಭಂಗ ಆಗ್ಬಾರ್ದು. ಇಲ್ಲ, ಇಷ್ಟು ತಾಳ್ಮೆಯನ್ನು ಕ್ಷತ್ರಿಯನಲ್ಲಿ ನಿಮ್ಗೆ ಕ್ಷತ್ರಿಯ ಇದೆಯಾ? ಇಲ್ಲ ಗುರುಗಳೇ, ನಾನು ಮೀನುಗಾರ ಮಗ ಇದ್ದೀನಿ, ಎಷ್ಟು ಹೇಳೋದಕ್ಕಲ್ಲ, ನಾನು ಕ್ಷತ್ರಿಯರಿಗೆ ಕಲಿಸ್ಬಾರ್ದಂತೆ ಶಪಥ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಬೇರೆಯವ್ರಿಗೆ ಕಲಿಸ್ತಾ ಇದ್ದ. ನೀನು ನಾನು ಸುಳ್ಳು ಹೇಳಿ ಕಲ್ತಿದ್ದಿ. ನಾನು ಕಲಿಸಿರುವ ವಿದ್ಯೆಯನ್ನ ನಿನಗೆ ಮೇನ್ ಯುದ್ಧದಲ್ಲಿ ನಿನಗೆ ಯಾವಾಗ ಅವಶ್ಯಕತೆಗಳಿರ್ತಾವೋ ಅವಾಗ ನೆನಪಿಗೆ ಬಾರದೆ ಇರಲಿ ಅಂತ ಶಾಸ್ತ್ರ ಕೊಟ್ಟು ಹೋಗ್ತಾರೆ. ಇದರಿಂದ ಖಿನ್ನನಾದ ಕರ್ಣ ಊರ್ಬಿಟ್ಟು ತಂದೆ ತಾಯಿಗಳು ಬೇರೆ ಊರ ಕಡೆ ಎಲ್ಲ ಬರ್ತಿರ್ಬೇಕಾದ್ರೆ ಅವನಿಗೆ ಆಶ್ರಯ ಯಾರು ಸಿಕ್ತಪ್ಪ ಅಂದ್ರೆ ದುರ್ಯೋಧನನ ಆಶ್ರಯ ಸಿಕ್ತು. ದುರ್ಯೋಧನನ ಆಶ್ರಯ ಸಿಕ್ತ ಹೆಂಗಂದ್ರೆ, ಈ ಕಡೆ ಪಾಂಡವರು ದೊಡ್ಡರಾಗ್ತಾರೆ, ವಿದ್ಯಾಭ್ಯಾಸ ಎಲ್ಲಾ ಕಲಿತು ಎಲ್ಲರೂ ದೊಡ್ಡವರಾಗ್ಬಿಡ್ತಾರ. ದೊಡ್ಡವರಾದ್ಮೇಲೆ ಒಂದು ಸಲ ಏನಾಗಿರ್ತದಪ್ಪ ಅಂದ್ರೆ, ಯುದ್ಧ ಪರೀಕ್ಷೆ ಅಂತಂದ್ರೆ ಹಿಂಗ ಪಾಂಡವರು ಎಷ್ಟೆಷ್ಟು ಕಲ್ತಾರೆ, ನಿಪುಣರಾಗ್ತಾರೆ, ಪರೀಕ್ಷೆ ನಡೀತಿದ್ರು. ಅವಾಗ ಪಾಂಡವರು ಕೌರವರು ಇಬ್ರು ಮಾಡ್ತಿರ್ತಾರೆ. ಅವಾಗ ಈ ಕರ್ಣ ತಾನು ಕೂಡ ಮಾಡ್ತೀನಿ ಪರೀಕ್ಷೆ ಅಂತಂದಾಗ ಇವನು ಯಾರೋ ಒಬ್ಬ ಸುತ್ತದ ಪುತ್ರ, ಮೀನುಗಾರ ಮಗ ಅಂತ ಅವಮಾನ ಮಾಡ್ತಾರೆ. ಆ ಕ್ಷಣ ದುರ್ಯೋಧನ ಇವನು ನನ್ನ ಸ್ನೇಹಿತ ಅಂತೇಳಿ ಒಂದು ಅಂಗ ದೇಶದ ರಾಜನನ್ನಾಗಿ ಮಾಡಿ ಅವನ ಸ್ನೇಹಿತನನ್ನೇ ಮಾಡ್ಕೊಡ್ತಾನೆ. ಆ ಒಂದು ಉಪಕಾರ ಕರ್ಣನ ಮೇಲಿತ್ತು. ಅವನು ಸೂತಕ ಪುತ್ರನಾಗಿದ್ದರೂ ಕೂಡ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ಉದಾಹರಣೆ ಕೊಡ್ಬೇಕಾದ್ರೆ ದುರ್ಯೋಧನ ಕರ್ಣನ ಸ್ನೇಹದ ಉದಾಹರಣೆ ಕೊಡ್ತಾರೆ. ಅಷ್ಟೊಂದು ಗಾಢವಾದ ನಂಬಿಕೆಯ ಸ್ನೇಹ ಉಂಟಾಗಿದೆ, ಅಷ್ಟೊಂದು ಆತ್ಮವಿಶ್ವಾಸದ ಸ್ನೇಹ, ಒಬ್ರಿಗೊಬ್ರಿಗೆ ಯಾವುದೇ ರೀತಿ ದ್ರೋಹ ಮಾಡದಂತ ಸ್ನೇಹ ಯಾರಿಗಿತ್ತಪ್ಪ ಅಂದ್ರೆ ಅವರಿಬ್ಬರು. ಹೀಗಿರ್ಬೇಕಾದ್ರೆ ಪಾಂಡವರು ಕೌರವರೆಲ್ಲ ಇರ್ತಾರೆ. ಹೀಗಿರ್ಬೇಕು ಒಂದ್ಸಲ ಏನಾಗ್ತದೆ, ಕರ್ಣನನ್ನು ತನ್ನ ಅಂಗದೇಶದ ರಾಜನನ್ನಾಗಿ ಮಾಡ್ತಾನೆ. ಇದು ಮಾಡೋಕ್ಕಿಂತ ಮುಂಚೆ ಕೌರವರಿಗೂ ಪಾಂಡವರಿಗೆ ಯುದ್ಧ ಆಗ ಅಂಗದೇಶದ ರಾಜನನ್ನಾಗಿ ಮಾಡ್ತಾನೆ. ಮಾಡಿದ್ರೆ ಕೌರವರು ಪಾಂಡವರು ಅವ್ರ ಪಡೆಗೆ ಇರ್ಬೇಕಾದ್ರೆ ಒಂದ್ಸಲ ಏನಾಗಿರ್ತದೆ, ದುರ್ಯೋಧನ ಏನ್ ಮಾಡ್ತಾನಪ್ಪ ಅಂದ್ರೆ, ಪಾಂಡವರನ್ನ ಒಂದು ಅರಗಿನ ಮನೆ ಒಳಗೆ ಹಾಕಿ ಸುಡಲು ಪ್ರಯತ್ನ ಮಾಡ್ತಾನೆ. ದುರ್ಯೋಧನ ಒಂದು ಕೆಟ್ಟ ವಿಚಾರ ಏನ್ ಮಾಡ್ತಾನಪ್ಪ ಅಂದ್ರೆ, ಅವನು ಒಂದು ಮಾಯಾವಿನಿಂದ ಅರಮನೆ ನಿರ್ಮಿಸಿ ನಿಮ್ಗೆ ಅಲ್ಲಿ ಒಂದು ರೀತಿ ಇದು ಇಟ್ಟಿನಿ ಅಂತ, ಇವತ್ತು ಭೋಜನದ ಅಲ್ಲಿ ಹೋಗ್ರಿ ಅಂತ ಕಳಿಸ್ತಾನೆ. ಕುಂತಿಯನ್ನ 5 ಜನ ಪಾಂಡವರನ್ನ ಅಲ್ಲಿ, ಅದು ಅರಗಿನ ಮನೆ, ಕರ್ಪೂರ ಮನೆ ಇರ್ತದೆ. ರಾತ್ರಿ ಹೋಗಿ ಮಲ್ಕೊಂಡಾಗ ಬೆಂಕಿ ಹಾಕೋಬಿಡ್ತಾರೆ. ಸರಿ ಅನ್ಕೊಂಡು ಇವ್ರು ಹೋಗ್ಬಿಡ್ತಾರೆ. ಈ ವಿಷಯ ಬಿದುರನಿಗೆ ಬರ್ತದೆ. ಬಿದುರ ಕೂಡ ಚಿಕ್ಕಪ್ಪ ನೋಡ್ರಿ, ದಾಸಿಯ ಮಗ, ತಂದೆ ವಿಚಿತ್ರವೈರನೇ. ಅವನೇನ್ ಮಾಡ್ತಾನ ಬಿದುರ, ಪಾಂಡವರನ್ನ ತಂದೆ ಇರೋ ಮಕ್ಕಳು ಪಾಪ ತಬ್ಬಲಿಗೆ ಅವ್ರನ್ನ ಬಲ್ತನ್ ಬಾ ಅಂತೇಳಿ ಅವ್ನು ಏನ್ ಮಾಡ್ತಾನ, ರಾತ್ರಿ ಆ ಒಂದು ಅರಮನೆಯಿಂದ ಕಾಡಿನ ಒಳಗೆ ಸುರಂಗ ಮಾರ್ಗವನ್ನು ಬರೆಸಿ ಏನ್ ಮಾಡ್ತಾನ, ಅವ್ರ ಹತ್ರ ಹೋಗಿ ಇಲ್ಲಿಲ್ಲ ನಿಮ್ಗೆ ಹಿಂಗೆ ಕೊಲ್ಲಿಕ್ಕೆ ಹಿಂಗೆ ಪ್ರಯತ್ನ ಮಾಡಿರ್ತಾನೆ, ನೀವು ಹೊಂಟೋಗಿ ಅಂತ ಕಳಿಸ್ತಾನ. ಸರಿ, ಅವ್ರು ರಾತ್ರಿ ಆ ಅರಮನೆ ಬಿಟ್ಟು ಹೋದಾಗ ಅಲ್ಲಿ ಒಬ್ಬ ಭಿಕ್ಷಕಿಯಾಗಿ 5 ಜನ ಮಕ್ಕಳು ಬಂದು ಮಲ್ಕೊಂಡಿರ್ತಾರೆ. ಊಟ ಇದ್ದಿದ್ದೆಲ್ಲ ನೋಡಿ ಮಲ್ಕೊಂಡಿರ್ತಾರೆ. ದುರ್ಯೋಧನ ಸೈನಿಕರ ಬೆಂಕಿ ಹಾಕ್ತಾರೆ, ಸುಟ್ಟು ಹೋಗ್ಬಿಡ್ತಾರೆ. ಎಲ್ಲರೂ ಏನ್ ತಿಳ್ಕೊತಾರೆ, ಅಲ್ಲಿ 6 ಶವಗಳನ್ನು ನೋಡಿ ಪಾಂಡವರು ಸತ್ತೋದ್ರು ಅಂತ ಹೇಳಿ. ಈ ವಿಷಯ ಗೊತ್ತಂತ ಪಾಂಡವರು ಕಾಡು ತಿರ್ಗಾಡ್ಕೋತ ಬರ್ತಿರ್ಬೇಕಾದ್ರೆ ಅಲ್ಲಿ ದ್ರೌಪದಿಯ ಸ್ವಯಂವರ ನಡೆಯುತ್ತೆ. ಒಂದಿಷ್ಟು ವರ್ಷಗಳ ಹೋಗಿ 3-5 ತಿಂಗಳಿಗೆ ಕಾರಲ್ಲಿ ಅಲ್ಲಾಡಿ ಒಂದಿನ ಕೊನೆಗೆ ಆ ದ್ರುಪದ ರಾಜನ ಸ್ವಯಂವರ ಏರ್ಪಡಿಸಿರ್ತಾನೆ. ಆಕ್ಚುಲಿ ದ್ರೌಪದಿಗೆ ಅರ್ಜುನನ ಮದುವೆ ಆಗ್ಬೇಕಂತ ಇಷ್ಟ ಇರ್ತದೆ.
ಅವಾಗ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲೋ ರಾಜನ ಕರ್ಣ ಬರ್ತಾರೆ, ದುರ್ಯೋಧನ ಬರ್ತಾರೆ, ಎಲ್ಲರೂ ಬರ್ತಾರೆ. ಈ 5 ಜನ ಆಲ್ರೆಡಿ ಅವ್ರ ಮುಖಚೇರಿ ಎಲ್ಲ ಚೇಂಜ್ ಆಗಿರ್ತಾರೆ, ಬ್ರಾಹ್ಮಣರಂತೆ ವೇಷ ಬಂದಿರ್ತದೆ ಅವರಿಗೆ, ಆ ಕಾಡಲ್ಲಿ ಸುತ್ತಾಡಿರ್ತಾರೆ, ಅವರು ಕೂಡ ಬರ್ತಾರೆ. ಆ ಪರಶುರಾಮನ ಇದು ಬಿಲ್ಲು ಬಾಣ ಇತ್ತು, ಅದನ್ನ ಎತ್ತಿ ಹೆಂಗಿರ್ತದೆ ಅಂದ್ರೆ ಸ್ವಯಂವರ ಕೆಳಗಡೆ ದೊಡ್ಡ ತಪೆಯಲ್ಲಿ ಇಟ್ಟಿರ್ತಾರೆ, ಗಂಡೆ ಅಂತಿದ್ರು ದೊಡ್ಡ ಕಡಾಯಿ, ಅದರೊಳಗೆ ಎಣ್ಣೆ ಇಟ್ಟಿರ್ತಾರೆ, ಎತ್ತರಕ್ಕೆ ಮೇಲೆ ಮೀನು ಕಟ್ಟಿರ್ತಾರೆ. ಮೀನಿಗೆ ಇದ್ರೊಳಗ ಎಣ್ಣೆಯಲ್ಲಿ ನೋಡ್ಕೊಂಡು ಮೀನಿನ ಕಣ್ಣಿಗೆ ಗುರಿ ಹೊಡಿಬೇಕು. ಅಂತ ಪ್ರವೀಣನ ಬಿಲ್ವಿದ್ಯಾ ಪ್ರವೀಣ ಅರ್ಜುನನ ಒಬ್ಬ ಮಾತ್ರ. ಹಾಗಾಗಿ ಅರ್ಜುನಿಗೆ ಕೊಡ್ಬೇಕು ಅಂತೇಳಿ ಸ್ವಯಂವರ ಏರ್ಪಡಿಸಿರ್ತಾರೆ. ಇದಕ್ಕೆ ದುರ್ಯೋಧನ ಪರಶುರಾಮರ ಇದನ್ನ ಸರ್ಸಕ್ಕಾಗಲ್ರಿ, ಯಾರಿಗೆ ಬಿಲ್ವಿದ್ಯನೇ ಎತ್ತಕ್ಕೆ, ಆ ಬಿಲ್ಲು ಬಾಣನೇ ಎತ್ತಕ್ಕಾಗಲ್ಲ. ಕೊನೆಗೆ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನ ಬಂದು ಏನ್ ಮಾಡ್ತಾನೆ, ಅದನ್ನ ಎತ್ತಿ ಗುರಿ ಇಟ್ಟು ಹೊಡಿತಾನೆ. ಆಗ ದ್ರೌಪದಿ ರಾಜನಿಗೆ ಪಾಂಡವಂತ ಗೊತ್ತಾಗಲಿ, ಇದೇನಪ್ಪ ನನ್ನ ಮಗಳನ್ನೊಬ್ಬ ಬಡ ಬ್ರಾಹ್ಮಣ ಕೊಡ್ಬೇಕಲ್ಲ, ಇದ್ದಂತೂ ಬಂತು, ಸರಿ ಇಲ್ಲಿ ಅಷ್ಟೊಂದು ಬಿಲ್ವಿದ್ಯೆ ಶೂರ್ನಾನಂತೆ ಮಗಳನ್ನ ದಾರಿ ಕೊಟ್ಬಿಡ್ತಾನೆ. ಕೊನೆಗೂ ಯಾವುದೋ ಗೊಂದಲಕ್ಕೆ ಕುಂತಿ ಯಾವುದೋ ಸಂದರ್ಭದಲ್ಲಿ ಗೊಂದಲಕ್ಕೆ ಒಳಗಾಗಿ ಹೇಳಿದ ಮಾತಿಂದ ಐವರು ಏನ್ ಮಾಡ್ತಾರೆ, ಪಾಂಡವರು ಆಕೆಯನ್ನ ವಿವಾಹ ಆಗ್ತಾರೆ. ಕುಂತಿ ಅದು ದ್ರೌಪದಿಯನ್ನ 5 ಜನ ಪಾಂಡವರು ವಿವಾಹ ಆಗ್ತಾರೆ. ಕೊನೆಗೆ ಇವರು ಪಾಂಡುರಾಜನ ಮಕ್ಕಳು ಪಾಂಡವರ ಅಂತ ಗೊತ್ತಾಗಿ ಅವರಿಗೆ ವಸ್ತ್ರಾಭರಣ ವಜ್ರ ವೈಢೂರ್ಯ ಕೊಟ್ಟು ಅವರ ಮನೆ ಕಳಿಸ್ದಾಗ ಅವ್ರು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಬಂದು ಇವ್ರು ಸತ್ತರ ಅಂತ ತಿಳ್ಕೊಂಡಿರ್ತ ದುರ್ಯೋಧನಿಗೆ ತ್ರಾಸ ಪ್ರಾರಂಭ, ಇವ್ರನ್ನ ಸಾಯಿಸ ಸತ್ತರ ತಿಳ್ಕೊಂಡು ಆಗ ಅವ್ರು ಬದುಕಿರಲ್ಲ, ನೋ ಪ್ರಾರಂಭ ಅಂದ್ರೆ ಕಷ್ಟ ಕೊಡ್ಬೇಕು ಅವರಿಗೆ ಹೆಂಗಾರ ಮಾಡಿ. ಅಷ್ಟೊಳಗೆ ಏನ್ ಮಾಡ್ತಾರೆ, ಇಂದ್ರಪ್ರಸ್ಥವನ್ನು ಸುಂದರ ಅರಮನೆಯಾಗಿ ನಿರ್ಮಿಸಿ ಒಂದು ರೀತಿ ವಾತಾವರಣ ನಿರ್ಮಿಸಿ ಏನ್ ಮಾಡ್ತಾನೆ, ಆ ಅರಮನೆಗೆ ಏನ್ ಮಾಡ್ತಾನೆ, ಉದ್ಘಾಟನೆಗೆ ಕೌರವರನ್ನೇ ಎಲ್ಲರನ್ನ ಆಹ್ವಾನ ಮಾಡ್ತಾನೆ. ಅಲ್ಲಿ ದುರ್ಯೋಧನ ಒಂದ್ ಕಡೆ ನೀರಿವೆ ಅಂತೇಳಿ ತಿಳ್ಕೊಂಡು ಹೋಗ್ತಾನೆ, ನೀರಿರಲ್ಲ, ನೀರಿಲ್ಲ ಅಂತೇಳಿ ಕಾಲಿಡ್ಕೋತ ನೀರಿರ್ತಾವ ಬಿದ್ದು ಬಿಡ್ತಾರೆ. ಇದನ್ನು ದೂರದಲ್ಲಿ ನಿಂತು ನೋಡಿ ದ್ರೌಪದಿ ನಗ್ತಿರ್ತಾರೆ. ಆಕೆ ನಗ್ತಿದ್ದವನಿಗೆ ಬಹಳ ನೋವಾಗ್ತದೆ. ಹೀಗೆ ಅಲ್ಲಿ ಅವಮಾನಿತರಾದ ಆತನು ಹೆಂಗಾರ ಮಾಡಿ ಇವರಿಗೆ ಈ ಸಂಪತ್ತನ್ನು ಸೋಲಿಸಬೇಕು, ಇವರಿಗೆ ತೊಂದರೆ ಕೊಡಬೇಕು ಅಂತೇಳಿ ಏನ್ ಮಾಡ್ತಾನೆ, ಜೂಜಾಟಕ್ಕೆ ಅವರನ್ನು ಕರೀತಾರೆ. ಸರಿ, ಜೂಜಾಟದಲ್ಲಿ ಆ ಅರಮನೆ, ಇಂದ್ರಪ್ರಸ್ಥ ಅರಮನೆ, ಆ ಸಾಮ್ರಾಜ್ಯ ಎಲ್ಲವನ್ನು ಸೋಲ್ತಾರೆ. ಕೊನೆಗೆ ಯಾವ ಸ್ಥಿತಿ ಬರ್ತಂದ್ರೆ ಪಾಂಡವರು ಆಗಿನ ಕಾಲದಲ್ಲಿ ಹೆಣ್ಣನ್ನ ಅತಿ ಅವಮಾನವಾಯ್ತು ಅಂದ್ರೆ ಹೆಂಡತಿಯನ್ನ ಪಣಕ್ಕಿಟ್ಟು ಆಡ್ತಾರೆ. ಆಡಿದಾಗ ಅವಳು ಬರ್ತಾಳೆ, ಅವಳು ಬರಲ್ಲ, ಅವಳನ್ನು ಪಣಕ್ಕಿಟ್ಟು ಆಡ್ತಾರ, ಸೋಲ್ತಾರ. ದುಶ್ಯಾಸನ ಅವಳ ಮುಂದಲೆ ಅವಳ ತಲೆ ಕೂದಲನ್ನ ಹಿಡಿದು ಒಂದು ಹೆಣ್ಣನ್ನ ಆ ರೀತಿ ಅವಮಾನ. ಅಲ್ಲಿ ಭೀಷ್ಮಾಚಾರ್ಯರಿದ್ರು, ಧೃತರಾಷ್ಟ್ರ ಇದ್ರು, ಕೃಪಾಚಾರ್ಯ ಇದ್ದರು, ಅವರು ಗುರುಗಳಂತ ದ್ರೋಣಾಚಾರ್ಯ, ಕೃಷ್ಣನನ್ನ ಹೊರತುಪಡಿಸಿ ಎಲ್ಲರೂ ಇದ್ರಲ್ಲಿ. ಆಕೆಗೆ 5 ಜನ ಹೆಣ್ಣಿದ್ರು, ಇದ್ರೂ ಕೂಡ ಗಪ್ಪಾಗೈತು. ಒಂದು ಹೆಣ್ಣನ ಅಷ್ಟು ತುಂಬಿದ ಸಭೆಯಲ್ಲಿ ತಂದು ಅವಮಾನ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ಅವಳು ಎಷ್ಟೇ ಕಾಲು ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಆ ರೀತಿ ಅವಮಾನ ಮಾಡ್ತಿದ್ದಾಗ ಕೊನೆಗೆ ಅವಳು ಕೃಷ್ಣನಿಗೆ ಸಹಾಯಕ್ಕೆ ಎಲ್ಲರ ಹತ್ರ ಹೋಗಿ ಕೇಳ್ಕೊತಾಳ, ಇನ್ಮೇಲೆ ಹೆಣ್ಣಿಗೆ ಅವಮಾನ ಆಗಿರ್ತದೆ ಕಾಪಾಡಂತ ಯಾರು ಅದು ಅವಳು ಕೋಪನೆ. ಮಹಾಭಾರತ ಇದ್ದಾಗಲಿಕ್ಕೆ ಕಾರಣ ದುಶ್ಯೋಧನ ದುರ್ಯೋಧನನ ಆ ರೀತಿ ಘೋರ ಅಂತ ಆಗ್ಲಿಕ್ಕೆ ಕಾರಣ ದ್ರೌಪದಿಯ ಸೇವೆ ಅಂತ ಅವಳಲ್ಲಿ ಕುದಿತಿರ್ತದೆ ಜ್ವಾಲೆ, ಅವಳಿಗಾಗಿದ್ದ ಅವಮಾನ. ಆ ಅವಮಾನವನ್ನು ಅದು ಭೀಮನಿಂದ ಮಾತ್ರ ಸಾಧ್ಯ ಅಂತ ಅವಳಿಗೆ ಗೊತ್ತಿತ್ತು. ಆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದಾಗ ಕೃಷ್ಣ ಪರಮಾತ್ಮನೇ ಅವಳಿಗೆ ಕಾಪಾಡ್ತಾನೆ. ದುಶ್ಯಾಸನ ಸೀರೆ ಸೆಳೆದು ಕೈಗೆ ಸೋತಂತವ ಸೀರೆ ಹೋಗಲ್ಲ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕೃಷ್ಣ ಅವಳಿಗೆ ಕಾಪಾಡ್ತಾನೆ. ಕೊನೆಗೆ ಎಲ್ಲ ಮುಂದೆ ಅವಳನ್ನು ಅವಮಾನ ಮಾಡ್ತಾರೆ. ಅವಮಾನ ಮಾಡಿ ಹೊರಗೆ ತಬ್ಬಿದಾಗ ಕೃಷ್ಣ ಅವಳನ್ನು ಕಾಪಾಡ್ತಾನ. ಸರಿ, ಇವಾಗ ಅವಳಿಗೆ ಏನಾಗ್ತಂದ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಬರ್ತದ ಅಂತೇಳಿ ಅವ್ರು ಸರಿ 5 ಜನ ಪಾಂಡವರು ಕುಂತಿನ ಅರಮನೆಗೆ ಬಿಟ್ಟು ಆ ದ್ರೌಪದಿಯನ್ನು ಕರ್ಕೊಂಡು 12 ವರ್ಷ ವನವಾಸಕ್ಕೆ ಹೋಗ್ತಾನೆ. 1 ವರ್ಷ ಅಜ್ಞಾತವಾಸ ಇತ್ತು. ಅಂದ್ರೆ ಅಜ್ಞಾತವಾಸ ಅಂದ್ರೆ ಈ ಪಾಂಡವರಂತ ಯಾರಿಗೂ ಗೊತ್ತಾಗ ಹಂಗಿರ್ಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಉತ್ತರ ವಿರಾಟ ಪರ್ವ, ವಿರಾಟ ನಗರದಲ್ಲಿ ಹೋಗಿರ್ತಾರೆ. ಧರ್ಮರಾಜ ಏನ್ ಮಾಡ್ತಾನಂದ್ರೆ ಲೆಕ್ಕ ಬರೆಯೋನು ರಾಜನ ಹತ್ರ, ಭೀಮ ಅಡಿಗೆ ಮಾಡೋನು, ಅರ್ಜುನ ಹೆಣ್ಣಿನ ವೇಷ ಧರಿಸ್ಕೊತಾನೆ, ಬೃಹನ್ನಳೆ ಅಂದ್ರೆ ನೃತ್ಯ ಕಲಿಸೋನು ವಿರಾಟ ರಾಜನ ಮಗಳು ಉತ್ತರೆಗೆ. ಆಗ ನಕುಲ ಸಹದೇವರು ಗೋಪಾಲಕರಾಗಿರ್ತಾರೆ. ದ್ರೌಪದಿ ಅಂದ್ರೆ ಆ ರಾಜನ ಹೆಂಡತಿಂತಾಳೆ, ಅವಳಿಗೆ ತಯಾರು ಮಾಡುವಂತ ರೆಡಿ ಮಾಡುವಂತ ಒಬ್ಬ ಸೇವಕಿಯಾಗಿ ಪರಿಚಾರಿಕೆಯಾಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಆ ವಿರಾಟ ರಾಜನ ಹೆಂಡತಿಯ ತಮ್ಮ ಕೀಚಕ ದ್ರೌಪದಿಗೆ ತೊಂದರೆ ಕೊಡ್ತಾನ, ಭೀಮಾಲಿ ಕೀಚಕನ ವಧೆ ಕೂಡ ಮಾಡ್ತಾನ. ಹೀಗೆ ಕೊನೆಗೆ 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡು ಅಲ್ಲೇ ಬೃಹನ್ನಳೆ ಯಾರಿಗೆ ಕಲಿಸ್ತಿರ್ತಾನಂದ್ರೆ ಭರತನಾಟ್ಯ. ಆ ಉತ್ತರೆ ಅವಳೇ ಅರ್ಜುನನ ಮಗನಾದ ಅಭಿಮನ್ಯುನ ಮದುವೆ ಆಗ್ತಾರ. ಮುಂದೆ ವಿರಾಟ ರಾಜದಿಂದ ಬರ್ತಾರೆ. ಬಂದಾಗ ಒಂದು ಸಲ ಕೃಷ್ಣ ಏನ್ ಮಾಡ್ತಾನೆ, ಬರ್ತಾರೆ ಪಾಂಡವರೆಲ್ಲ ಅಜ್ಞಾತವಾಸ ವನವಾಸ ಮುಗಿಸ್ಕೊಂಡು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಕೌರವರು ಅವರನ್ನು ಸಾಯಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಅವ್ರು ಸತ್ತಿಲ್ಲ. ಈಗ ಯಾಕೆ ಮಾಡ್ಬೇಕು, ಈಗ ವಾಪಸ್ ಇಂದ್ರಪ್ರಸ್ಥ ಬಿಟ್ಕೊಡ್ಬೇಕು ಕೌರವರಿಗೆ. ಆದ್ರೆ ದುರ್ಯೋಧನಿಗೆ
ಒಂದಿರ್ತದೆ ನೆಲಕ್ಕಿರುವೆನೆಂದು ಬಗೆದರೆ ನೆಲಕ್ಕಾಗಿ ಎಲ್ಲ ಛಲಕ್ಕಿರುವೆನೆಂದು ಹೇಳ್ತಿರ್ತಾರೆ ನಾವು. ನಾನು ಪಾಂಡವರ ಜೊತೆ ಯುದ್ಧ ಮಾಡ್ತಿದ್ರು, ಆಸ್ತಿ ಬೇಕು ಸಾಮ್ರಾಜ್ಯ ಬೇಕು ಅಂತ ಹೇಳಲ್ಲ. ನೆಲಕ್ಕಾಗಿ ಯುದ್ಧ ಮಾಡ್ತಾರೆ ಛಲ, ಅವನಿಗೆ ಒಂದೇ ಒಂದು ಛಲ ಏನಪ್ಪ ಅಂದ್ರೆ ಪಾಂಡವರಿಗೆ ಒಂದು ಇಂಚು ಭೂಮಿ ಕೊಡಬಾರ್ದು, ಕೊಡೋದಿಲ್ಲ. ಇದು ಒಂದೇ ಅವನ ಛಲ ಕೊನೆಯವರೆಗೂ. ಹಾಗಾಗಿ ಇಬ್ಬರು ನಡುವೆ ಈಗ ಪಾಂಡವರು ವಾಪಸ್ ಬಂದು ವನವಾಸ ಮುಗಿಸ್ಕೊಂಡು ಬಂದ್ರ, ಕೌರವರು ನಿಂತ್ರ, ಈಗ ಇಬ್ಬರ ನಡುವೆ ಯುದ್ಧ ಆಗ್ಬೇಕಾ ಇಲ್ಲ ಸಂಧಾನ ಮಾಡ್ಬೇಕು, ಈ ಚರ್ಚೆ ನಡೀತಿತ್ತು. ಉಳಿದನ್ನ ನಾಳೆ ಮುಂದಿನ ಭಾಗದಲ್ಲಿ ಹೇಳಿ ಪದ್ಯವನ್ನ ಪ್ರಾರಂಭ ಮಾಡ್ತೀವಿ. ಧನ್ಯವಾದಗಳು.